ಎಲ್ಲರಿಗೂ ನಮಸ್ಕಾರ. ಈ ಒಂದು ಕರ್ನಾಟಕ TET 2025 ಪೇಪರ್ 1 ಪತ್ರಿಕೆ ಗಣಿತ ವಿಷಯದ 2ನೇ ಅಧ್ಯಾಯ ಯಾವುದಪ್ಪ ಅಂದರೆ ಭಿನ್ನ ರಾಶಿಗಳು ಮತ್ತು ಅದರ ಒಂದು ಮೂಲ ಕ್ರಿಯೆಗಳಂತ. ನಾವು ಮೊದಲನೇ ಅಧ್ಯಾಯದಲ್ಲಿ ಸಂಖ್ಯಾ ಪದ್ಧತಿಯನ್ನು ನೋಡಿದ್ದೀವಿ. ಸೊ ಈ ಒಂದು ವಿಡಿಯೋದಲ್ಲಿ ಭಿನ್ನ ರಾಶಿಗಳು ಮತ್ತು ಅದರ ಒಂದು ಮೂಲ ಕ್ರಿಯೆಗಳನ್ನು ನೋಡೋಣ. ಸೊ ಮೊದಲನೇದಾಗಿ ಭಿನ್ನ ರಾಶಿ ಅದರ ಒಂದು ಅರ್ಥವನ್ನು ತಿಳಿದುಕೊಳ್ಳೋಣ. ಸೊ ಭಿನ್ನ ರಾಶಿ ಅಂದರೆ ಏನಪ್ಪ, ಒಂದು ಪೂರ್ಣ ಇರ್ತೈತೆ ಒಂದು ವಸ್ತು, ಆ ಒಂದು ಪೂರ್ಣದಲ್ಲಿನ ಒಂದು ಭಾಗಕ್ಕೆ ಏನು ಕರಿತೀವಪ್ಪ ನಾವು ಭಿನ್ನ ರಾಶಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಸೊ ಇದೊಂದು ಪೂರ್ಣ. ಸೊ ಈಗ ಇದರಲ್ಲಿ ಏನಪ್ಪ ಒಂದು ಭಾಗ, ಯಾವ ಭಾಗದ, ಸೊ ಈ ಒಂದು ಭಾಗವನ್ನು ತೆಗೆದುಕೊಳ್ತೀವಿ. ಸೊ ಮತ್ತೆ ಇದನ್ನು ಮತ್ತೆ ನಾವೇನು ಇನ್ನೂ ಭಾಗಗಳನ್ನೇ ಮಾಡ್ಬೋದು. ಈಗ ಎಷ್ಟು ಭಾಗ ಮಾಡ್ತೀವಿ, ಒಂದು ಪೂರ್ಣದಲ್ಲಿ ಎಷ್ಟು ಭಾಗ ಮಾಡ್ತೀವಿ, 4 ಭಾಗ ಮಾಡಿದ್ವಿ. ಸೊ ಅದರಲ್ಲಿ ಯಾವ ಒಂದು ಭಾಗವನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ, ಸೊ ಅದು ಅವಾಗ ಏನಪ್ಪ ಅಂದ್ರೆ ಆ ಒಂದು ಭಿನ್ನ ರಾಶಿ ಅಂತ ಅನಿಸ್ಕೊಳ್ಳುತ್ತೆ. ಸೊ ನಾವು ಭಿನ್ನ ರಾಶಿಯನ್ನು ಯಾವ ರೂಪ ಬರ್ತೀವಪ್ಪ ಅಂದರೆ ಯಾವ ರೂಪದಲ್ಲಿ, ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿದೆ 1/4 ಅಥವಾ 4/1 ಅಂತ ಕರಿತೀವಿ. ಸೊ ಇದರಲ್ಲಿ ಹಾಗಾದ್ರೆ 1ಕ್ಕೆ ಏನಂತ ಕರಿತೀವಪ್ಪ ಅಂದರೆ ಅಂಶ ಅಂತ ಕರಿತೀವಿ ನಾವು. ಸೊ 4 ಏನಂತ ಕರಿತೀವಪ್ಪ ಅಂದರೆ ಛೇದ ಅಂತ ಕರಿತೀವಿ. ಸೊ ಅದರಿಂದ ಅಂಶ ಮತ್ತು ಛೇದಗಳನ್ನು ನಾವು ಸರಿಯಾಗಿ ಗುರುತಿಸ್ಕೊಳ್ಬೇಕು. ಸೊ ಇದರಲ್ಲಿ ಭಿನ್ನ ರಾಶಿಯಲ್ಲಿ ಮತ್ತೆ ಪ್ರಕಾರಗಳು ಬರ್ತವೆ, 3 ಪ್ರಕಾರಗಳು. ಸೊ ಯಾವುದಪ್ಪ ಅಂದರೆ ಮೊದಲನೇದಾಗಿ ಸಮ ಭಿನ್ನ ರಾಶಿ, ಎರಡನೇದಾಗಿ ಏನಪ್ಪ ವಿಷಮ ಭಿನ್ನ ರಾಶಿ, ಮೂರನೇದು ಯಾವುದಪ್ಪ ಅಂದ್ರೆ ಮಿಶ್ರ ಭಿನ್ನ ರಾಶಿ ಅಂತ. ಸೊ ಸಮ ಭಿನ್ನ ರಾಶಿ ಅಂದರೆ ನಿಮ್ಗೆ ಗೊತ್ತೈತೆ ಏನಪ್ಪ ಅಂದ್ರೆ ಅಂಶ ಮತ್ತು ಛೇದ. ಅಂಶವು ಛೇದಕ್ಕಿಂತ ಚಿಕ್ಕದಾಗಿದ್ದರಪ್ಪ ಅಂದ್ರೆ ಅದಕ್ಕೆ ಏನು ಕರಿತೀವಿ ನಾವು ಸಮ ಭಿನ್ನ ರಾಶಿ ಅಂತ. ಅಂಶ ಏನಿದ್ರಪ್ಪ ಅಂದ್ರೆ ಛೇದಕ್ಕಿಂತ ಏನಾಗಿರಬೇಕು, ಸಣ್ಣದಾಗಿರಬೇಕು. ಸೊ ಅಂಥ ಒಂದು ಭಿನ್ನ ರಾಶಿಗೆ ಸಮ ಭಿನ್ನ ರಾಶಿ ಅಂತ ನಾವು ಕರಿತೀವಿ. ಸೊ ಇಲ್ಲಿ ಉದಾಹರಣೆ ಕೊಟ್ಟಿದೆ 6/4 ನೋಡಿರಿ, 6/4. ಸೊ ನೋಡಿರಿ, ಈಗ ಛೇದ ಮತ್ತು ಅಂಶನ ಎರಡನ್ನೂ ಹೋಲಿಕೆ ಮಾಡಿ ನೋಡಿರಿ, ಅಂಶ ಏನಿದೆಪ್ಪ ಅಂದ್ರೆ ಛೇದಕ್ಕಿಂತ ಏನಿದೆ ಸಣ್ಣದಾಗಿದೆ. ನೆಕ್ಸ್ಟ್ ನೋಡಿ ಎರಡನೇದು 8/2. ಅದೇ ರೀತಿ ಏನಪ್ಪ 10/3. ಈ 3 ಭಿನ್ನ ರಾಶಿಗಳನ್ನು ಹೋಲಿಕೆ ಮಾಡಿದಾಗ ಅಂಶ ಏನಿದೆಯಪ್ಪ ಅಂದ್ರೆ ಛೇದಕ್ಕಿಂತ ಚಿಕ್ಕದಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಅದೇ ರೀತಿ ಎರಡನೇದು ನೋಡೋಣ, ವಿಷಮ ಭಿನ್ನ ರಾಶಿ. ಸೊ ಹಾಗಾದ್ರೆ ಇಲ್ಲಿ ವಿಷಮ ಭಿನ್ನ ರಾಶಿ ಅಂದರೆ ಸಮ ಭಿನ್ನ ರಾಶಿಯಲ್ಲಿ ಅಂಶ ಚಿಕ್ಕದಿರುತ್ತೆ, ಆದರೆ ವಿಷಮ ಭಿನ್ನ ರಾಶಿಯಲ್ಲಿ ಏನಪ್ಪ ಅಂದರೆ ಅಂಶ ಏನಾಗಿರ್ತಪ್ಪ ಅಂದರೆ ದೊಡ್ಡದಾಗಿರುತ್ತೆ. ಇಷ್ಟೇ ವ್ಯತ್ಯಾಸ ಸಮ ಭಿನ್ನ ರಾಶಿಗೆ ಮತ್ತು ವಿಷಮ ಭಿನ್ನ ರಾಶಿಗೆ. ಏನು ವ್ಯತ್ಯಾಸ ಅಂದರೆ ಸಮ ಭಿನ್ನ ರಾಶಿಯಲ್ಲಿ ಅಂಶ ಸಣ್ಣದಿರ್ತೈತಿ, ವಿಷಮ ಭಿನ್ನ ರಾಶಿಯಲ್ಲಿ ಅಂಶ ಏನಾಗಿರ್ತಪ್ಪ ಅಂದರೆ ದೊಡ್ಡದಾಗಿರ್ತೈತಿ. ಫಾರ್ ಎಕ್ಸಾಂಪಲ್ ನೋಡ್ರಿ, 4/7, 6/17, 5/13. ಇಲ್ಲಿ ಏನಪ್ಪ ಅಂದ್ರೆ ಅಂಶಗಳು ಏನಾಗಿರ್ತಪ್ಪ ಅಂದ್ರೆ ಛೇದಕ್ಕಿಂತ ದೊಡ್ಡದಾಗಿರ್ತೈತಿ. ಸೊ ಅದೇ ರೀತಿ ಮೂರನೇದು ನೋಡೋಣಪ್ಪ, ಅದು ಮಿಶ್ರ ಭಿನ್ನ ರಾಶಿ ಅಂತ. ಸೊ ಮಿಶ್ರ ಭಿನ್ನ ರಾಶಿ ಅಂದರೆ ಇಲ್ಲಿ ಒಂದು ಪೂರ್ಣ ಸಂಖ್ಯೆ ಜೊತೆಗೆ ಒಂದು ಸಮ ಭಿನ್ನ ರಾಶಿಯ ಸಂಯೋಜನೆ. ಯಾವುದೋ ಒಂದು ಸಂಖ್ಯೆ ಇದೆ, ಫಾರ್ ಎಕ್ಸಾಂಪಲ್ ನೋಡ್ರಿ 3 ಇದೆ. ಸೊ ಈ ಒಂದು ಸಂಖ್ಯೆ ಜೊತೆಗೆ ಸಮ ಭಿನ್ನ ರಾಶಿ ನಿಮಗೆ ಗೊತ್ತಿರಬೇಕು. ಏನು ಸಮ ಭಿನ್ನ ರಾಶಿ ಅಂದರೆ ಏನಪ್ಪ ಅಂದರೆ ಅಂಶ ಏನಪ್ಪ ಅಂದರೆ ಛೇದಕ್ಕಿಂತ ಚಿಕ್ಕದಾಗಿರಬೇಕು. ಸೊ ಅದನ್ನು ನಾವು ಆ್ಯಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 4/2 ಅಂದರೆ 3.4/2. ಈ ಒಂದು ಮಿಶ್ರ ಭಿನ್ನ ರಾಶಿನ ಓದೋ ವಿಧಾನ ಏನಪ್ಪ ಅಂದ್ರೆ 3.4/2 ಅಂತ. ಸೊ ಇಲ್ಲಿ ಒಂದು ಪೂರ್ಣ ಸಂಖ್ಯೆ ಜೊತೆಗೆ ಏನಪ್ಪ ಅಂದರೆ ಒಂದು ಸಮ ಭಿನ್ನ ರಾಶಿಯ ಸಂಯೋಜನೆಯನ್ನು ನಾವು ಮಿಶ್ರ ಭಿನ್ನ ರಾಶಿ ಅಂತ ಹೇಳ್ಬೋದು. ಇಲ್ಲಿ ಉದಾಹರಣೆ ಇದೆ ನೋಡಿರಿ, 5.6/2. ಒಂದು ಪೂರ್ಣ ಸಂಖ್ಯೆ ಜೊತೆಗೆ ಒಂದು ಸಮ ಭಿನ್ನ ರಾಶಿ, ನೀವು ಯಾವುದಾದ್ರೂ ಕೂಡ ಉದಾಹರಣೆಯನ್ನಾಗಿ ತೆಗೆದುಕೊಳ್ಳಬಹುದು. ನೆಕ್ಸ್ಟ್ ಅದೇ ರೀತಿ ಸೊ ಹಾಗಾದ್ರೆ ಇಲ್ಲಿ ಸಮ ಭಿನ್ನ ರಾಶಿ, ವಿಷಮ ಮತ್ತು ಮಿಶ್ರ ಅದು. ಈಗ ಮಿಶ್ರ ಭಿನ್ನ ರಾಶಿಯನ್ನು ಕೊಡ್ತಾರೆ ಒಂದು ಯಾವುದಾದ್ರೂ ಒಂದು, ಅದನ್ನು ಏನಪ್ಪ ನೀವು ವಿಷಮ ಭಿನ್ನ ರಾಶಿಗೆ ಪರಿವರ್ತಿಸಬೇಕು. ಮಿಶ್ರ ಭಿನ್ನ ರಾಶಿ ಕೊಟ್ಟಿದ್ದನ್ನು ನಾವೇನಪ್ಪ ಅಂದ್ರೆ ವಿಷಮ ಭಿನ್ನ ರಾಶಿಗೆ ಪರಿವರ್ತಿಸಬೇಕು. ಇಲ್ಲಿದೆ ನೋಡಿರಿ 5.6/2. ಸೊ ಇದನ್ನ ಯಾವ ರೀತಿ ಮಾಡೋಕಪ್ಪ ನೆನ್ಪಿಟ್ಕೊಳ್ರಿ, ಒಂದು ಪೂರ್ಣ ಸಂಖ್ಯೆಯನ್ನು ಛೇದ ನೋಡಿರಿ 6 ಇದೆ. ಈ ಒಂದು ಪೂರ್ಣ ಸಂಖ್ಯೆ ಮತ್ತು ಛೇದ ಇವೆರಡನ್ನು ಗುಣಿಸ್ಬೇಕು. 6 × 5 ಎಷ್ಟಾಗುತ್ತೆ, 6 × 5 30 ಆಗುತ್ತೆ. ಪ್ಲಸ್ ಈ ಅಂಶ ಇದೆ ನೋಡಿರಿ, ಅಂಶ ಎಷ್ಟಿದೆ 2 ಇದೆ. ಅಂಶವನ್ನು ಏನಪ್ಪ ಅನ್ನೋದಕ್ಕೆ ಆ್ಯಡ್ ಮಾಡ್ಕೊ ಭಾಗಲೇ 6ಕ್ಕೆ 6 ಅಂದರೆ ಛೇದಕ್ಕೆ 6 ಎಷ್ಟಿದೆ ಅಷ್ಟು ಇಡಬೇಕು. ಸೊ 30 + 2 ಎಷ್ಟಾಗುತ್ತಪ್ಪ ಅಂದರೆ 32 ಆಗುತ್ತೆ. ಸೊ ಅದರಿಂದ 32/6 ಅಥವಾ 6/32 ಅಂತ ಕರಿತೀವಿ. ಸೊ ಇಲ್ಲೇನಪ್ಪ ಅಂದ್ರೆ ಮಿಶ್ರ ಭಿನ್ನ ರಾಶಿಯನ್ನು ವಿಷಮ ಭಿನ್ನ ರಾಶಿಯನ್ನು ಪರಿವರ್ತಿಸಬೇಕಾದ್ರೆ ಒಂದು ಪೂರ್ಣ ಸಂಖ್ಯೆನ ಮತ್ತು
ಆ ಒಂದು ಛೇದವನ್ನು ಎರಡನ್ನು ಗುಣಿಸಿ ಆ ಬಂದಂಥ ಗುಣಲಬ್ಧವನ್ನು ಏನಪ್ಪ ಅಂದ್ರೆ ಅಂಶಕ್ಕೆ ಕೂಡಿಸ್ಬೇಕು. ಈ ಒಂದು ಅಂಶಕ್ಕೆ ಕೂಡಿಸಿದಾಗ ಏನಪ್ಪ ಅಂದ್ರೆ ನಮಗೆ ಆ ಒಂದು ವಿಷಮ ಭಿನ್ನರಾಶಿ ಏನಪ್ಪ ಅಂದ್ರೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಅದೇ ರೀತಿ ನೋಡಿರಿ ಎರಡನೇದು ನೋಡಿ ಇದೆ ನೋಡ್ರಿ ಏನಿದೆಪ್ಪ ಅಂದ್ರೆ 3.95. ಸೊ ಇಲ್ಲಿ 3.95 ಪೂರ್ಣ ಸಂಖ್ಯೆ ಯಾವುದೈತಪ್ಪ ಅಂದ್ರೆ ಪೂರ್ಣಾಂಕ 3 ಇದೆ ಮತ್ತು ಛೇದ ಯಾವುದಿದ್ರಪ್ಪ ಅಂದ್ರೆ 9 ಇದೆ. ಸೊ 9 3 27 + 5 ಎಷ್ಟಪ್ಪ ಅಂದ್ರೆ 32/9 ಅಥವಾ 9ನೇ 32 ಅಂತ ಹೇಳ್ಬೋದು. ಒಂದು ತಿಳ್ಕೊಡ್ರಿ, ಮಿಶ್ರ ಭಿನ್ನರಾಶಿಯನ್ನು ಪರಿವರ್ತಿಸಿದ್ರೆ ಯಾವಾಗಲೂ ಏನಪ್ಪ ಅಂದ್ರೆ ವಿಷಮ ಭಿನ್ನರಾಶಿಯಾಗಿ ಪರಿವರ್ತನೆ ಆಗತ್ತಂತ ಹೇಳ್ಬೋದು. ಸೊ ಇದು ಭಾಳ ಇಂಪಾರ್ಟೆಂಟ್. ಇದು ಪ್ರತಿಯೊಂದು ಲೆಕ್ಕದಲ್ಲಿ ಏನಪ್ಪ ಅಂದ್ರೆ ಈ ಒಂದು ಭಿನ್ನರಾಶಿಗಳನ್ನು ನಾವೇನಪ್ಪ ಅಂದ್ರೆ ಬಳಕೆ ಮಾಡ್ಕೊಳ್ತೀವಿ. ಸೊ ಹಾಗಾದ್ರೆ ಒಂದು ಯಾವುದೋ ಒಂದೆರಡು ಭಿನ್ನರಾಶಿ ಕೊಡ್ತಾರೆ. ಸೊ ಅದರಲ್ಲಿ ಯಾವುದು ದೊಡ್ಡದು ಅಂದರೆ ಹೋಲಿಕೆ ಮಾಡ್ತೀವಿ ನಾವು. ಅಂದರೆ ಯಾವ ಭಿನ್ನರಾಶಿ ಚಿಕ್ಕದು, ಯಾವ ಭಿನ್ನರಾಶಿ ದೊಡ್ಡದಂತ ನಾವು ಹೋಲಿಕೆ ಮಾಡ್ತೀವಿ. ಸೊ ಭಿನ್ನರಾಶಿಗಳ ಹೋಲಿಕೆ ಮಾಡಬೇಕಾದ್ರೆ ನಮಗೊಂದೆರಡು ರೂಲ್ಸ್ ಗೊತ್ತಿರಬೇಕು. ಸೊ ಅದು ಯಾವುದಪ್ಪ ಅಂದ್ರೆ ಎರಡದು, ಒಂದು ಛೇದಗಳ ಸಮಾನ ಇದ್ದಾಗ ಯಾವ ರೀತಿ ನಾವು ಭಿನ್ನರಾಶಿಗಳನ್ನು ಹೋಲಿಕೆ ಮಾಡ್ತೀವಿ, ಮತ್ತು ಅದೇ ರೀತಿ ಅಂಶಗಳ ಸಮಾನ ಇದ್ದಾಗ ಯಾವ ರೀತಿ ಏನಪ್ಪ ಅಂದರೆ ಭಿನ್ನರಾಶಿಗಳನ್ನು ಹೋಲಿಕೆ ಮಾಡ್ತೀವಿ ಅಂತ ಏನಪ್ಪ ಅಂದ್ರೆ ನಿಮಗೆ ಗೊತ್ತಿರಬೇಕು. ಸೊ ಫಸ್ಟ್ ಛೇದಗಳ ಸಮಾನ ಇದ್ದಾಗ ಈಗ ಒಂದು 3-4 ಭಿನ್ನರಾಶಿಗಳನ್ನ ಕೊಡ್ತಾರೆ. ಅದರಲ್ಲಿ ಛೇದಗಳು ಏನಪ್ಪ ಅಂದ್ರೆ ಒಂದೇ ಬೆಲೆಯನ್ನು ಹೊಂದಿರ್ತವೆ ಅಥವಾ ಛೇದಗಳ ಸಮಾನ ಇರ್ತವೆ. ಫಾರ್ ಎಕ್ಸಾಂಪಲ್ ನೋಡಿರಿ 5ನೇ 4, 7ನೇ 5, 5ನೇ 7, 5ನೇ 12 ಮತ್ತು 5ನೇ 1. ಸೊ ಛೇದಗಳ ಸಮಾನದಾಗ ಏನು ನಿಯಮ ಹೇಳ್ತಪ್ಪ ಅಂದ್ರೆ ಯಾವುದೇ ಎರಡು ಭಿನ್ನರಾಶಿಗಳ ಛೇದಗಳು ಸಮಾನ ಇದ್ದಾಗ ಯಾವ ಭಿನ್ನರಾಶಿ ಅಂಶವು ಅಂದರೆ ಕೊಟ್ಟಿರುವಂಥ ಭಿನ್ನರಾಶಿಗಳ ಅಂಶವು ದೊಡ್ಡದಾಗಿರ್ತೋ ಅದೇ ದೊಡ್ಡ ಭಿನ್ನರಾಶಿ. ನೋಡಿರಿ, ಭಿನ್ನರಾಶಿಗಳ ಅಂಶ ಛೇದಗಳ ಸಮಾನ ಇದ್ದಾಗ ಭಿನ್ನರಾಶಿ ಅಂಶ ದೊಡ್ಡದಿದ್ರಪ್ಪ ಅಂದ್ರೆ ಅದೇ ದೊಡ್ಡ ಭಿನ್ನರಾಶಿ. ಅದೇ ಒಂದು ವೇಳೆ ಅದೇ ಒಂದು ಭಿನ್ನರಾಶಿ ಅಂಶ ಚಿಕ್ಕದಾಗಿದ್ರಪ್ಪ ಅಂದ್ರೆ ಅದೇನಪ್ಪ ಅಂದ್ರೆ ಒಂದು ಚಿಕ್ಕ ಭಿನ್ನರಾಶಿ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಹೇಳ್ರಿ ಅವಾಗ ಈಗ ನೋಡಿರಿ 5ನೇ 4, 5ನೇ 7, 5ನೇ 12, 5ನೇ 1. ಸೊ ಇದರಲ್ಲಿ ಅತಿ ದೊಡ್ಡ ಭಿನ್ನರಾಶಿ ಯಾವುದಪ್ಪ ನಾ ಹೇಳ್ಬೋದು 5ನೇ 12. ಸೊ ಇದೇನಪ್ಪ ಅಂದ್ರೆ ಅತಿ ದೊಡ್ಡ ಭಿನ್ನರಾಶಿ. ಅದಕ್ಕೆ ಬಂದರೆ ಈ ಒಂದು ಭಿನ್ನರಾಶಿಯ ಅಂಶ ಎಷ್ಟಿದೆಪ್ಪ ಅಂದ್ರೆ 12 ಇದೆ. ಇವು 4 ಭಿನ್ನರಾಶಿಗೆ ಹೋಲಿಕೆ ಮಾಡಿದಾಗ 12 ಅತಿ ದೊಡ್ಡ ಸಂಖ್ಯೆ ಆಗಿರುತ್ತೆ. ಸೊ ಅದರಿಂದ ಅತಿ ದೊಡ್ಡ ಭಿನ್ನರಾಶಿ ಯಾವುದಪ್ಪ ಅಂದ್ರೆ 5ನೇ 12. ಸೊ ಅದೇ ರೀತಿ ಅತಿ ಚಿಕ್ಕ ಭಿನ್ನರಾಶಿ ಯಾವುದಂತ ಹೋಲಿಕೆ ಮಾಡಿದಾಗ ಇಲ್ಲಿ ನೋಡ್ರಿ ಅಂಶ ಏನಪ್ಪ ಅಂದ್ರೆ 1 ಇದೆ, ಅತಿ ಚಿಕ್ಕ ಸಂಖ್ಯೆ ಆಯ್ತದು. ಸೊ ಅದರಿಂದ ಅತಿ ಚಿಕ್ಕ ಭಿನ್ನರಾಶಿ ಯಾವುದಪ್ಪ ಅಂದ್ರೆ 5ನೇ 1 ಅಂತ ಹೇಳ್ಬೋದು ನಾವು. ಸೊ ಈ ರೀತಿ ಏನಪ್ಪ ಅಂದ್ರೆ ಛೇದಗಳ ಸಮಾನ ಇದ್ದಾಗ ಭಿನ್ನರಾಶಿಗಳನ್ನ ಹೋಲಿಕೆ ಮಾಡಿ ಅದರಲ್ಲಿ ದೊಡ್ಡದು ಯಾವುದು ಚಿಕ್ಕದು ಯಾವುದು ಅಂತ ಕಂಡುಹಿಡ್ಬೋದು. ಸೊ ನಿಮಗೆ ಎಕ್ಸಾಮಲ್ಲಿ ಯಾವ ರೀತಿ ಬರುತ್ತಪ್ಪ ಅಂದರೆ ಸೊ ಈ ರೀತಿ ಭಿನ್ನರಾಶಿಗಳನ್ನ ಕೊಡ್ತಾರೆ. ಸೊ ಅದನ್ನು ಏರಿಕೆ ಕ್ರಮದಲ್ಲಿ ಬರೀರಿ, ಇಳಿಕೆ ಕ್ರಮದಲ್ಲಿ ಬರೀ ಕೇಳ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಏರಿಕೆ ಕ್ರಮದಲ್ಲಿ ಬರೀಬೇಕಾದ್ರೆ ಏನಪ್ಪ ಅಂದ್ರೆ ಮೊದಲೇದಾಗ ಯಾವುದಿರಬೇಕು ಸಣ್ಣ ಸಂಖ್ಯೆನ ಬರೋದು ಅಥವಾ ಸಣ್ಣ ಭಿನ್ನರಾಶಿನ ಬರೋದು. ಕೊಟ್ಟಿರೋ ಭಿನ್ನರಾಶಿಗಳನ್ನ ಏರಿಕೆ ಕ್ರಮದಲ್ಲಿ ಬರೀ ಅಂತ ಹೇಳಿದಾಗ ನಿಮ್ಗೆ ಗೊತ್ತಿರ್ಬೋದು ಅತಿ ಚಿಕ್ಕ ಭಿನ್ನರಾಶಿ ಯಾವುದಪ್ಪ ಅಂದ್ರೆ 5ನೇ 1 ಇಲ್ಲಿದೆ ನೋಡಿರಿ 5ನೇ 1. ನೆಕ್ಸ್ಟ್ ಅದು ಯಾವುದು ಬರ್ತಪ್ಪ ಅಂದರೆ 5ನೇ 4. ನೆಕ್ಸ್ಟ್ ಅದೇ ರೀತಿಯಾಗಿ 5ನೇ 7, ಆಮೇಲೆ ಅದೇ ರೀತಿಯಾಗಿ 5ನೇ 12. ಕೊನೆಯದಾಗಿ ಏನಪ್ಪ ಅಂದ್ರೆ ಅತಿ ದೊಡ್ಡ ಭಿನ್ನರಾಶಿ 5ನೇ 12 ಅಂತ ಬರುತ್ತೆ. ಈ ರೀತಿ ಏನಪ್ಪ ಅಂದ್ರೆ ಛೇದಗಳ ಸಮಾನ ಇದ್ದಾಗ ಭಿನ್ನರಾಶಿಗಳನ್ನ ಏರಿಕೆ ಕ್ರಮದಲ್ಲಿ ಮತ್ತು ಇಳಿಕೆ ಕ್ರಮದಲ್ಲಿ ಏನಪ್ಪ ಅಂದ್ರೆ ನಾವು ಸುಲಭವಾಗಿ ಬರೆಯಬಹುದು. ಅದೇ ರೀತಿ ಇನ್ನೊಂದು ಏನಪ್ಪ ಅಂದ್ರೆ ಈ ಛೇದಗಳ ಸಮಾನ ಅದು. ನೆಕ್ಸ್ಟ್ ಅಂಶಗಳ ಸಮಾನ ಇದ್ದಾಗ ಯಾವ ರೀತಿ ನಾವು ಭಿನ್ನರಾಶಿಗಳನ್ನ ಹೋಲಿಕೆ ಮಾಡ್ಬೇಕಂತ. ಛೇದಗಳ ಸಮಾನ ಇದ್ದಾಗ ಯಾವ್ದು ಅಂಶ ದೊಡ್ಡದಿರುತ್ತೆ ಅದೇ ದೊಡ್ಡ ಸಂಖ್ಯೆ, ಯಾವುದರ ಅಂಶ ಚಿಕ್ಕದಿರುತ್ತೆ ಅದೇ ಚಿಕ್ಕ ಸಂಖ್ಯೆ. ಆದರೆ ಅಂಶಗಳ ಸಮಾನ ಇದ್ದಾಗ ಮಾತ್ರ ಸ್ವಲ್ಪ ರಿವರ್ಸ್ ಇಲ್ಲಿ. ಅದೇನು ಹೇಳ್ತಪ್ಪ ಅಂದ್ರೆ ಅಂಶಗಳ ಸಮಾನ ಇದ್ದಾಗ ಯಾವ ಭಿನ್ನರಾಶಿಯ ಛೇದವು ಚಿಕ್ಕದಾಗಿರ್ತೈತೆ ಅದೇ ದೊಡ್ಡ ಭಿನ್ನರಾಶಿ. ಇಲ್ಲಿ ಉಲ್ಟಾ ತಿಳ್ಕೊಬೇಕು ನಾವು. ಅಂದರೆ ಅಂಶಗಳ ಸಮಾನ ಇದ್ದಾಗ ಯಾವ ಭಿನ್ನರಾಶಿಯ ಛೇದ ದೊಡ್ಡದಿದ್ರಪ್ಪ ಅನ್ನೋದು ಚಿಕ್ಕ ಭಿನ್ನರಾಶಿ, ಒಂದು ವೇಳೆ ಛೇದ ಚಿಕ್ಕದಿದ್ರಪ್ಪ ಅನ್ನೋದು ದೊಡ್ಡ ಭಿನ್ನರಾಶಿ ಅಂತ ಹೇಳ್ಬೋದು ನಾವು. ಫಾರ್ ಎಕ್ಸಾಂಪಲ್ ನೋಡ್ರಿ 2ನೇ 7, 5ನೇ 7, 4ನೇ 7, 9ನೇ 7. ಸೊ ಇಲ್ಲಿ ಅಂಶಗಳ ಸಮಾನ ಆಗ್ಯದ. ನಾವಿಲ್ಲಿ ಛೇದಗಳನ್ನು ಗಮನಿಸ್ಬೇಕು. ಈಗ ಅತಿ ಚಿಕ್ಕ ಛೇದ ಯಾವುದಪ್ಪ ಅಂದರೆ 2. ಫಾರ್ ಎಕ್ಸಾಂಪಲ್ ನೋಡ್ರಿ 2ನೇ 7 ಅಂತ ಬರ್ತೀವಿ. ಇಲ್ಲಿ ಚಿಕ್ಕ ಒಂದು ಛೇದ ಯಾವುದಪ್ಪ ಅನ್ನೋದರಲ್ಲಿ 2 ಇದೆ, ಅಂದರೆ 2ನೇ 7. ಸೊ ಹಾಗಾದ್ರೆ ಇದು ಏನಪ್ಪ ಅಂದರೆ ಅತ್ಯಂತ ದೊಡ್ಡ ಭಿನ್ನರಾಶಿ ಅಂತ ಹೇಳ್ಬೋದು. ಅಂದರೆ ಅಂಶಗಳ ಸಮಾನ ಇದ್ದಾಗ ಯಾವುದ್ರ ಛೇದ ಚಿಕ್ಕದಿರ್ತವೆ ಅದೇ
ದೊಡ್ಡ ಭಿನ್ನರಾಶಿ. ಆದರೆ ಇನ್ನೂ ಛೇದಗಳನ್ನು ಹೋಲಿಕೆ ಮಾಡಿರಿ, ಅತಿ ದೊಡ್ಡ ಛೇದ ಯಾವುದಪ್ಪ ಅಂದ್ರೆ 9 ಐತಿ. ಸೊ ಹಾಗಾದ್ರೆ ಇದೇನಪ್ಪ ಅಂದ್ರೆ ಅಥವಾ 9ನೇ 7 ಅಂತ ಕರಿತೀವಿ. ಸೊ ಇಲ್ಲಿ ಛೇದ ದೊಡ್ಡದಿದೆ, ಆದ್ದರಿಂದ ಇದೇನಪ್ಪ ಅಂದ್ರೆ ಅತ್ಯಂತ ಚಿಕ್ಕ ಭಿನ್ನರಾಶಿ. ಅಂಶಗಳ ಸಮ ಇದ್ದಾಗ ಛೇದ ಚಿಕ್ಕದಿದ್ರಪ್ಪ ಅಂದ್ರೆ ಅದು ದೊಡ್ಡ ಭಿನ್ನರಾಶಿ, ಛೇದ ದೊಡ್ಡದಿದ್ರಪ್ಪ ಅಂದ್ರೆ ಅದೇನಪ್ಪ ಅಂದ್ರೆ ಅತ್ಯಂತ ಚಿಕ್ಕ ಭಿನ್ನರಾಶಿ ಆಗಿರುತ್ತೆ. ಸೊ ಈ ರೀತಿ ಕೊಟ್ಟಾಗ ಏನಪ್ಪ ನಾವು ಸುಲಭವಾಗಿ ಏನಪ್ಪ ಅಂದ್ರೆ ವಾಪಸ್ ಏರಿಕೆ ಕ್ರಮದಲ್ಲಿ ಮತ್ತು ಇಳಿಕೆ ಕ್ರಮ, ಇದೇ ಇಂಪಾರ್ಟೆಂಟ್. ಈ ಟಾಪಿಕಲ್ಲಿ ಏನಪ್ಪ ಅಂದರೆ ಕೊಟ್ಟಿರೋ ಭಿನ್ನರಾಶಿನ ಏರಿಕೆ ಕ್ರಮದಲ್ಲಿ ಮತ್ತು ಇಳಿಕೆ ಕ್ರಮದಲ್ಲಿ ಬರೆಯೋದು. ಅಂಶಗಳ ಸಮನಿದ್ದಾಗ ಮತ್ತು ಛೇದಗಳ ಸಮನಿದ್ದಾಗ ನಾವು ಸುಲಭವಾಗಿ ಬರೆಯೋದು. ಈ ಫಾರ್ ಎಕ್ಸಾಂಪಲ್ ಏರಿಕೆ ಕ್ರಮದಲ್ಲಿ ಬರೆಯೋಕ್ಕಾದ್ರೆ ಅತಿ ಚಿಕ್ಕ ಸಂಖ್ಯೆ ಯಾವುದಪ್ಪ ಅಂದರೆ 9ನೇ 7, ಅದಕ್ಕಿಂತ ಅತಿ ಯಾವುದಪ್ಪ ಅಂದರೆ 5ನೇ 7, ಅದಕ್ಕಿಂತ ಚಿಕ್ಕದು ಯಾವುದಪ್ಪ ಅಂದರೆ 4ನೇ 7, ಅದಕ್ಕಿಂತ ಯಾವುದಪ್ಪ ಅಂದರೆ ಅದಕ್ಕಿಂತ ದೊಡ್ಡದು ಯಾವುದಪ್ಪ ಅಂದ್ರೆ 2ನೇ 7. ಈ ರೀತಿ ಏನಪ್ಪ ಅಂದ್ರೆ ನಾವು ಆ ಒಂದು ಭಿನ್ನರಾಶಿಗಳನ್ನು ಏರಿಕೆ ಕ್ರಮದಲ್ಲಿ ಬರೀಬೋದು. ಸೊ ಹಾಗಾದರೆ ಈ ಒಂದು ಅಂಶ ಮತ್ತು ಛೇದಗಳ ಸಮನಿದ್ದಾಗ ಸುಲಭವಾಗಿ ಭಿನ್ನರಾಶಿನ ಹೋಲಿಕೆ ಮಾಡ್ಬೋದು. ಈಗ ನೆಕ್ಸ್ಟ್ ಕೆಲವೊಂದು ಭಿನ್ನರಾಶಿಗಳಲ್ಲಿ ಅಂಶನೂ ಸಮನಾಗಿರಲ್ಲ, ಛೇದನೂ ಸಮನಾಗಿರಲ್ಲ. ಫಾರ್ ಎಕ್ಸಾಂಪಲ್ ನೋಡಿರಿ, ಈಗ ಇಲ್ಲೊಂದು ಭಿನ್ನರಾಶಿ ಅದು 3/4, 5/6. ಇಲ್ಲಿ ನೋಡಿರಿ, ಈ ಒಂದೆರಡು ಭಿನ್ನರಾಶಿಗಳಲ್ಲಿ ಅಂಶನೂ ಸಮನಾಗಿಲ್ಲ, ಛೇದನೂ ಸಮನಾಗಿಲ್ಲ. ಹಾಗಾದರೆ ಇದರಲ್ಲಿ ಯಾವುದು ದೊಡ್ಡ ಭಿನ್ನರಾಶಿ ಅಥವಾ ಯಾವುದು ಚಿಕ್ಕ ಭಿನ್ನರಾಶಿ, ಯಾವ ರೀತಿ ನಾವು ಇದನ್ನು ಕಂಡುಹಿಡ್ಬೋದು ಅಂತ ನೋಡೋಣ. ಸೊ ಹಾಗಾದರೆ ಇಲ್ಲಿ ಅಂಶಗಳು ಮತ್ತು ಛೇದಗಳು ಅಸಮನಾಗಿದ್ದಾಗ ಭಿನ್ನರಾಶಿಗಳ ಹೋಲಿಕೆ. ಇಲ್ಲೊಂದು ಉದಾಹರಣೆ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? 4ನೇ 3 ಮತ್ತು 6ನೇ 5. ಸೊ ಎರಡು ಭಿನ್ನರಾಶಿಗಳನ್ನು ಹೋಲಿಕೆ ಮಾಡಿ ಯಾವುದು ದೊಡ್ಡದು ಅಥವಾ ಯಾವುದು ಚಿಕ್ಕದು ಅಂತ ನಾವು ಕಂಡುಹಿಡಬೇಕಾಗ್ತದೆ. ಸೊ ಇದನ್ನು ಕಂಡುಹಿಡಬೇಕಾದ್ರೆ ನಮ್ಗೆ ಮೊದಲೇದಾಗಿ ಏನು ಬೇಕಪ್ಪ ಅಂದರೆ 2 ಅಂಶಗಳು ಗೊತ್ತಿರಬೇಕು. ಏನು? ಲಸಹ ಮತ್ತು ಮಸಹ. ನಿಮ್ಗೆ ಗೊತ್ತಿರ್ತಾಗಲೇ ಲಸಹ ಅಂದರೆ ಏನಪ್ಪ ಅಂದರೆ ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಸೊ ಅದೇ ರೀತಿ ಮಸಹ ಅಂದರೆ ಮಹತ್ತಮ ಸಾಮಾನ್ಯ ಅಪವರ್ತನ. ಸೊ ಅಂಶ ಮತ್ತು ಛೇದಗಳು ಬೇರೆ ಬೇರೆ ಇದ್ದಾಗ ನಾವು ಏನಪ್ಪ ಅಂದರೆ ಲಸಹ ತೆಗೆದುಕೊಂಡ್ರೆ ಮಾತ್ರ ಆ ಒಂದು ಛೇದಗಳನ್ನು ಸಮ ಮಾಡಿ ಆಮೇಲೆ ದೊಡ್ಡದು ಮತ್ತು ಸಣ್ಣ ಭಿನ್ನರಾಶಿಗಳನ್ನು ಸುಲಭವಾಗಿ ಕಂಡುಹಿಡಿಯಬಹುದು. ಈ ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡ್ರಿ, ಛೇದಗಳು ಯಾವ ಪದದಲ್ಲಿ 4, 6, 4 ಮತ್ತು 6 ಇದೆ. ಸೊ ಹಾಗಾದರೆ ಲಸಹ ತೆಗಿಬೇಕಾದ್ರೆ ಒಂದು ತಿಳ್ಕೊಂಡ್ರೆ ಕೊಟ್ಟಿರೋ 2 ಸಂಖ್ಯೆಗಳಾವಿಲ್ಲ ಛೇದಗಳು 4 ಮತ್ತು 6. ಸೊ ನಾವು ಮೊದಲೇದಾಗಿ ಸಣ್ಣ ಅಂಕಿಯಿಂದ ನೋಡ್ಕೊಂಡು ಹೋಗ್ಬೇಕು ಯಾವ ಮಗ್ಗಿಲಿ ಬರ್ತಾವಂತೆ. ಅತಿ ಸಣ್ಣದ 2 ತೊಗೊಳ್ಳೋಣ. ಫಾರ್ ಎಕ್ಸಾಂಪಲ್ 2 ಎಷ್ಟಲೇ 4, 2 ಎಳೆ 2 ಎಷ್ಟಲೇ 6, 2 3 6. ಈಗ ನೋಡಿ 2 ಮತ್ತು 3 ಉಳಿದು, ಮತ್ತು 2 ಇದೆ. 2 ಯಾವ ಮಗ್ಗಿಲಿದೆ? ಅದು 2ರಲ್ಲಿದೆ. 2 1 2, ಅದು 2ರ ಮಗ್ಗಿಲಿ 3 ಇಲ್ಲ, ನಾವು 3 ಹಂಗೆ ಇಡೋಣ. ಅದು ನೆಕ್ಸ್ಟ್ ಏನಪ್ಪ ಅಂದ್ರೆ 3 ಇದೆ, ಮತ್ತು 3 ತೊಗೊಳ್ಳೋಣ. 3 3 1 ಅಂದರೆ ಲಸಹ ತೆಗಿಬೇಕಾದ್ರೆ ನಾವು ಕೊನೆಯಲ್ಲಿ 1 1 ಬರೋವರೆಗೆ ಏನಪ್ಪ ನಾವು ಆ ಒಂದು ಸಂಖ್ಯೆಯನ್ನು ಭಾಗಿಸ್ಕೊಂಡು ಏನಪ್ಪ ಅಂದ್ರೆ ಹೋಗ್ಬೇಕಾಗತ್ತೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಮಿಕ್ಕಿದ್ದು ಏನಪ್ಪ ಅಂದ್ರೆ 2 × 2 × 3 ಗುಣಿಸ್ಬೇಕು. 2 ಎಳೆ 4, 4 3 12. ಸೊ 4 ಮತ್ತು 6ರ ಲಸಹ ಎಷ್ಟಪ್ಪ ಅಂದರೆ 12 ಅಂತ ಹೇಳ್ಬೋದು. ನಿಮ್ಗೆ ಗೊತ್ತಾಗ್ತದೆ ಈಗ ಲಸಹ ಎಷ್ಟಪ್ಪ ಅಂದ್ರೆ 12. ಸೊ ಹಾಗಾದ್ರೆ ಇಲ್ಲಿ ಏನು ಮಾಡ್ತೀವಪ್ಪ ಅಂದ್ರೆ 3/4 ಅಥವಾ 4ನೇ 3, 6ನೇ 5 ಅಂತ. ಸೊ ನಿಮ್ಗೆ ಗೊತ್ತಾಯ್ತು ಲಸಹ ಎಷ್ಟಪ್ಪ ಅಂದರೆ 12. ಈಗ ಒಂದು ನೋಡ್ರಿ, ಈಗ ನಾವು ಛೇದ ಎಷ್ಟು ಅಂತ ತೊಗೊಂಡು ನಾವು 12 ಅಂತ ತೊಗೊಂಡು ಈ ಒಂದು ಛೇದ 12 ಆಗ್ಬೇಕಾದ್ರೆ 4ಕ್ಕೆ ಎಷ್ಟಿಂದ ಗುಣಿಸೋಕೆ ನಾವು 3ಅನ್ನು 4 3 12 ಆಗುತ್ತೆ. ಸೊ ಅದೇ ರೀತಿ ಇಲ್ಲಿ 6 ನೋಡಿರಿ, ಈ 6 ಇದೆ. ಈ ಒಂದು ಛೇದ 12 ಆಗ್ಬೇಕಪ್ಪ ಅಂದರೆ ಈ 12ಕ್ಕೆ ಎಷ್ಟಿಂದ ಗುಣಿಸ್ಬೇಕಪ್ಪ ನಾವು 2ರಿಂದ ಗುಣಿಸ್ಬೇಕು. ಸೊ ಆ 2ಅನ್ನು ಇಲ್ಲಿ ಬರಬೇಕಪ್ಪ ಅಂದರೆ 2ಅನ್ನು ಈ 5ರ ಜೊತೆ ಗುಣಿಸ್ಬೇಕು. ಇಲ್ಲಿ ಒಂದನೇದ್ರಲ್ಲಿ ನೋಡಿ, ಈ 4 3 12 ಆಗುತ್ತೆ. ಸೊ ಆ 3ಅನ್ನು ಏನಪ್ಪ ಅಂದ್ರೆ ಈ ಸಂಖ್ಯೆ 3ರ ಜೊತೆ ಗುಣಿಸ್ಬೇಕು. ಸೊ ಅದರಿಂದ 3 3 ಎಷ್ಟಾಗುತ್ತೆ? 9 ಆಗುತ್ತೆ. ಪ್ಲಸ್ 5 ಎಳೆಯಲ್ಲಿ ಎಷ್ಟಾಗುತ್ತಪ್ಪ ಅಂದರೆ 10 ಆಗುತ್ತೆ. 5 ಎಳೆ 10. ಸಾರಿ, ನಾವು ಸಪ್ರೇಟ್ ಮಾಡೋಕ್ಕಿಲ್ಲ, ಅಡಿಷನ್ ಮಾಡೋದು ಬೇಡ. 9 ಆಯಿತು. ನೆಕ್ಸ್ಟ್ ಇದ್ರದ್ದು ಎಷ್ಟಪ್ಪ ಅಂದರೆ 10, 5 ಎಳೆ 10 ಆಗುತ್ತೆ. ವಾಪಸ್ ಏನಪ್ಪ ಇದ್ರ ಛೇದ ಎಷ್ಟಪ್ಪ ಅಂದರೆ 12.
ಸೊ ಎಷ್ಟು ಬರ್ತಪ್ಪ ಅಂದರೆ 9/12, 5 10, 10/12. ಈ ರೀತಿ ಏನಪ್ಪ ನಾವು ಛೇದಗಳು ಮತ್ತು ಅಂಶಗಳು ಅಸಮನಾಗಿದ್ದಾಗ ಲಸವನ್ನು ತೆಗೆದುಕೊಂಡು ಏನಪ್ಪ ಅಂದ್ರೆ ಈಗ ನೋಡಿರಿ ಛೇದಗಳ ಸಮನದು 12ನೇ 10, 12ನೇ 9, 12ನೇ 10. ಸೊ ಇದರಲ್ಲಿ ಅತಿ ದೊಡ್ಡ ಭಿನ್ನರಾಶಿ ಯಾವುದಪ್ಪ ಅಂದರೆ 12ನೇ 10. ಸೊ ಇದು ಯಾವುದ್ರ ಭಿನ್ನರಾಶಿ ಇದು ಹೇಳ್ತಾರೆ ಅದನ್ನು ನಾವು ಏನಪ್ಪ ಅಂದ್ರೆ ಹೋಲಿಕೆ ಮಾಡಿಕೊಂಡು ನೋಡಬೇಕಾಗತ್ತೆ. ಸೊ ಈ ರೀತಿ ಏನಪ್ಪ ಅಂದ್ರೆ ಛೇದಗಳು ಮತ್ತು ಅಂಶಗಳು ಅಸಮನಾಗಿದ್ದಾಗ ಕಂಡುಹಿಡಬೇಕಾಗತ್ತೆ. ಸೊ ಈಗ ಇನ್ನೊಂದು ನೋಡೋಣ. ಇನ್ನೊಂದು ಇದೆ ನೋಡಿ, ಇಲ್ಲಿ 3 ಅಂಕಿಗಳು ಕೊಟ್ಟಾರೆ. ಅದು ಯಾವುದಪ್ಪ ಅಂದ್ರೆ 3ನೇ 2, 4ನೇ 6, 2ನೇ 5. ಸೊ ಇಲ್ಲಿ 3 ಸಂಖ್ಯೆಗಳನ್ನು ನಾವು ಲಸವನ್ನು ಕಂಡುಹಿಡಬೇಕು. ಫಾರ್ ಎಕ್ಸಾಂಪಲ್ ನೋಡಿರಿ 3, 4, 2. ಫಸ್ಟ್ ಅದು ಯಾವುದೇ ಸಂಖ್ಯೆ ಇರಲಿ ಸಣ್ಣ ಅಂಕಿಯಿಂದ ನೋಡ್ಬೇಕು. 2 ಮಗ್ಗಿ ತೊಗೊಳ್ಳೋಣ. ಫಸ್ಟ್ 2 ಮಗ್ಗಿಲಿ 3 ಇಲ್ಲ. ಸೊ ಅದ್ರ 3 ಅಂಗ ಇಡೋಣ. 2 ಎಷ್ಟಲೇ 4, 2 7 4, 2 ಎಷ್ಟಲೇ 2, 2 1 2. ಮತ್ತು ಇಲ್ಲಿ 2 ಇದೆ. 2 ಮಗ್ಗಿಲಿ ಬರುತ್ತೆ ಅದು. ಮತ್ತೆ 2ರಲ್ಲಿ ತೊಗೊಳ್ಳೋಣ. 3 ಇಲ್ಲ. 3 ಅಂಗ ಇಡೋಣ. 2 1 2, 1ಕ್ಕೆ 1 ಇರಲಿ. ನೆಕ್ಸ್ಟ್ ಕೊನೆಗೆ 1 1 ಆಗ್ಬೇಕು. ಸೊ ಇದು 1 ಇದು 1 ಆಗಿದೆ. ಸೊ ಇದು 1 ಆಗ್ಬೇಕಾದ್ರೆ ನಾವು ಅದನ್ನು 3ರಿಂದ ಭಾಗಿಸ್ಬೇಕಂತ ಅರ್ಥ. ಸೊ 3 1 3, ಈ 1 1. ಸೊ ಇಲ್ಲಿರುವಂಥ ಸಂಖ್ಯೆಗಳನ್ನು ಗುಣಿಸ್ಬೇಕು. 2 4, 4 3 12. ಸೊ ಇಲ್ಲಿ ಲಸಹ ಎಷ್ಟು ಬರ್ತಪ್ಪ ಅಂದರೆ ಟೋಟಲು 12 ಬರುತ್ತೆ. ಸೊ 12 ಬಂದಾಗ ಫಸ್ಟು 12, ಎಷ್ಟು ಸಂಖ್ಯೆ ಅದು ಅಷ್ಟು ಬರ್ಕೊಂಬಿಡೋಕೆ ನಿಮ್ಗೆ ಈಜಿ ಹೇಳ್ತೀನಿ. 12 ಎಷ್ಟು 12 ಬರ್ಕೊಂಡು ಈಗ ನೋಡಿರಿ ಈ ಸಂಖ್ಯೆ 3 ಇದೆ ಛೇದ. ಒಂದೇ ಭಿನ್ನರಾಶಿಯಲ್ಲಿ ಸಂಖ್ಯೆ 3 ಇದೆ ಛೇದ. ಆ ಒಂದು 3 12 ಆಗ್ಬೇಕಪ್ಪ ಅಂದರೆ ಎಷ್ಟಿಂದ ಗುಣಿಸೋಕೆ ನಾವು 4ರಿಂದ ಗುಣಿಸೋಕೆ ಅಂದರೆ 3 4 12. ಸೊ ಆ ಒಂದು 4ಅನ್ನು ಅಂಶ 2 ಇದೆಯಲ್ಲ ಅಂಶ 2ಕ್ಕೆ ಗುಣಿಸ್ಬೇಕು. ಸೊ ಅಂಶ 2ಕ್ಕೆ ಗುಣಿಸಿದ್ರೆ 2 4 8. ಅದೇ ರೀತಿ ಎರಡನೇ ಭಿನ್ನರಾಶಿ ನೋಡಿರಿ 4ನೇ 6. ಈ 4ನೇ 6ರಲ್ಲಿ ಛೇದ 4 ಇದೆ. ಆ ಒಂದು ಛೇದ 12 ಆಗ್ಬೇಕಪ್ಪ ಅಂದರೆ ಆ 4ಕ್ಕೆ 3ರಿಂದ ಗುಣಿಸ್ಬೇಕತ್ತ. ಆ ಒಂದು 3ಅನ್ನು ಎಷ್ಟು ಗುಣಿಸ್ಬೇಕು ನಾವು ಅದರ ಅಂಶ 6 ಗುಣಿಸ್ಬೇಕು. ಸೊ ಅದರಿಂದ 3 6 ಎಷ್ಟಪ್ಪ ಅಂದರೆ 18. ಸೊ ಅದೇ ರೀತಿ ಲಾಸ್ಟ್ ಭಿನ್ನರಾಶಿ ನೋಡೋಣ. 2ನೇ 5. ಈ ಒಂದು ಛೇದ 12 ಆಗ್ಬೇಕಪ್ಪ ಅಂದರೆ ಆ ಒಂದು 2ಕ್ಕೆ ಎಷ್ಟರಿಂದ ಗುಣಿಸೋಕೆ ನಾವು 2 6. ಸೊ ಆ ಒಂದು 6ಅನ್ನು ಅಂಶ 5 ಇದೆ. ಅಂಶ 5 ಗುಣಿಸಿದರೆ 6 5 30 ಆಗುತ್ತೆ. ಸೊ ಈಗ ನೋಡಿರಿ ಛೇದ 12, ಛೇದ 12, ಛೇದ ಅಂದರೆ ಇಲ್ಲಿ ಛೇದಗಳು ಏನಾದರೂ ಸಮನಾದವು. ಸೊ ಇವಾಗ ನಾವು ಸುಲಭವಾಗಿ ಯಾವ ಒಂದು ಭಿನ್ನರಾಶಿ ದೊಡ್ಡದಿದೆ ಯಾವ ಒಂದು ಭಿನ್ನರಾಶಿ ಚಿಕ್ಕಿದೆ. ಇಲ್ಲಿ ಅತಿ ದೊಡ್ಡ ಭಿನ್ನರಾಶಿ ಯಾವುದಪ್ಪ ಅಂದರೆ 12ನೇ 30. ಈ ಒಂದು 12ನೇ 30 ಇದ್ರದಪ್ಪ ಅನ್ನೋದು 2ನೇ 5. ಈ 12ನೇ 30 ಭಿನ್ನರಾಶಿ ಏನಪ್ಪ ಅಂದರೆ ಈ ಒಂದು ಅದರೊಂದು ಮೂಲ ಭಿನ್ನರಾಶಿ ಯಾವುದಪ್ಪ ಅಂದರೆ 2ನೇ 5 ಇದೆಯಲ್ಲ. ಸೊ ಅದು ಅತಿ ದೊಡ್ಡ ಭಿನ್ನರಾಶಿ ಅಂತ. ಸೊ ಈ ರೀತಿಯಾಗಿ ನಾವೇನಪ್ಪ ಅಂದ್ರೆ ಅಂಶ ಮತ್ತು ಛೇದಗಳು ಅಸಮಾನತೆಯಾಗಿ ಏನಪ್ಪ ಅಂದ್ರೆ ಲಸಹ ಮುಖಾಂತರವಾಗಿ ಆ ಒಂದು ಛೇದಗಳನ್ನು ಸಮ ಮಾಡಿಕೊಂಡು ಸೊ ಅದರಲ್ಲಿ ಏನಪ್ಪ ಅಂದ್ರೆ ಆ ಒಂದು ಭಿನ್ನರಾಶಿಗಳನ್ನು ಹೋಲಿಕೆ ಮಾಡಿಕೊಂಡು ದೊಡ್ಡದು ಮತ್ತು ಚಿಕ್ಕದೆಂದು ಏನಪ್ಪ ನಾವು ಸುಲಭವಾಗಿ ಕಂಡುಹಿಡಿಯಬಹುದು. ಸೊ ಮುಂದಿನ ವಿಡಿಯೋದಲ್ಲಿ ಏನಪ್ಪ ನಾವು ಈ ಒಂದು ಭಿನ್ನರಾಶಿಗಳ ಸಂಕಲನ, ವ್ಯವಕಲನ ಮತ್ತು ಗುಣಾಕಾರವನ್ನು ಏನಪ್ಪ ನಾವು ಮಾಡುವ ವಿಧಾನವನ್ನು ಮುಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ನಮಸ್ಕಾರಗಳು.